ಪರವಾಗಿ ನಿಂತಂಥ ಕಾರ್ಯಕರ್ತರು ಅವರ ಪರವಾಗಿ ನಾನು ನಿಂತ್ಕೊಳ್ಬೇಕು, ಅದು ನನ್ನ ಕರ್ತವ್ಯ. ಅದು ಒಂದು ಭಾರತೀಯ ಜನತಾ ಪಕ್ಷದಂಥ ಒಂದು ಪಕ್ಷದಲ್ಲಿ ನಾನು ಇರಬೇಕಾದ್ರೆ ನನ್ನ ಕಾರ್ಯಕರ್ತರಿಗೂ ಅದು ಅನುಕೂಲ ಆಗುತ್ತೆ, ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಆಗುತ್ತೆ. ಅಷ್ಟೇ ಅಲ್ಲ, BJP ಪಕ್ಷವನ್ನು ಮಂಡ್ಯದಲ್ಲಿ ಬೆಳೆಸಬೇಕು ಅನ್ನೋದು ನನ್ನ ಆಸೆ. ಮೇಡಮ್, ಬಿಜೆಪಿ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದ್ರಿ, ಇಲ್ಲಿರುವಂತ ಈಗ ಮೈತ್ರಿ ಅಭ್ಯರ್ಥಿ ಏನಿದ್ರೆ ಅವರಿಗೆ ಬೆಂಬಲ ನಿಮ್ಗೆ ಇರುತ್ತಾ, ನಿಮ್ಮ ಕಾರ್ಯಕರ್ತರುಗಳ ಬೆಂಬಲ ಇರುತ್ತಾ ಅಂತ? ನೋಡಿ, ಪಕ್ಷ ನಾನು ಅಧಿಕೃತವಾಗಿ ಮೊದಲನೇದಾಗಿ ಸೇರಬೇಕಾಗುತ್ತೆ. ಅದು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಆ ಡೇಟ್ ಫಿಕ್ಸ್ ಆಗುತ್ತೆ. ಅದ ನಂತರ ನಾನು ಯಾವುದೇ ಒಂದು ವಿಷಯನಾಗಿ, ಈಗ ನಾನು ಇಂಡಿಪೆಂಡೆಂಟ್, ನನ್ನ ನಿರ್ಧಾರ ಏನು ಅನ್ನೋದು ನಾನು ಫ್ರೀಯಾಗಿ ನಿಮ್ಮಲ್ಲಿ ನಾನು ಹೇಳ್ಬೋದು. ಬಟ್ ಒಂದು ಪಕ್ಷ ಸೇರಿದ ಮೇಲೆ ಪಕ್ಷದ ಚೌಕಟ್ಟಿನಿಂದಾನೇ ನಾನು ಏನೇ ನಿರ್ಧಾರ ಇದ್ದರೂ ಏನೇ ನಿಲುವು ತಗೊಂಡ್ರು ಅಲ್ಲಿಂದಾನೇ ನಾನು ಮಾಡಬೇಕಾಗುತ್ತೆ. ಹಾಗಾಗಿ ಇನ್ನು ಈ ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆ ನಾನು ಚರ್ಚೆನ ಮಾಡಬೇಕಾಗಿದೆ. ಈ ಎಲೆಕ್ಷನ್ ವಿಷಯಕ್ಕೆ ಬಂದಾಗ ನನ್ನ ಒಂದು ಪ್ರೆಸೆನ್ಸ್ ಅಥವಾ ಅವಶ್ಯಕತೆ ಎಲ್ಲೆಲ್ಲಿ ಇರ್ಬೋದು, ಯಾವ ರೀತಿ ಇರ್ಬೋದು ಅನ್ನೋ ವಿಷಯ, ಇದೆಲ್ಲ ಡೀಟೇಲ್ಸ್ ನಾವು ಇನ್ನೂ ಚರ್ಚೆ ಮಾಡಿದ್ವಿ. ನಾನು ನಿಮ್ಮ ಜೊತೆಲಿ ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ನಾನು ಅದನ್ನು ಹೇಳ್ತಾ ಇದ್ದೀನಿ. ನಾನು ಪಕ್ಷದ ಮುಖಂಡರು, ವರಿಷ್ಠರು, ಸೀನಿಯರ್ ಲೀಡರ್ಸು ಎಲ್ಲರನ್ನ ಅವ್ರ ಜೊತೆಲಿ ಚರ್ಚೆ ಮಾಡಿ ಇಲ್ಲಿರುವಂಥ ಪರಿಸ್ಥಿತಿ, ನನ್ನ ಕಾರ್ಯಕರ್ತರ ಒಂದು ಮನೋಭಾವನೆಗಳು ಎಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನೊಂದು ನಿರ್ಧಾರ. ಬಿಜೆಪಿ ಟಿಕೆಟ್ ಸಿಗಲಿಲ್ಲ, ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಕಳೆದ ಬಾರಿ ಈ ಬಾರಿ ಗೆಲುವಾಗ್ತಿತ್ತು ಅಂತ ಅನಿಸ್ತಿರ್ತೀವಿಲ್ವ ತಮಗೆ ಅಂತ? ನೋಡಿ, ನೀವು ಮಾಧ್ಯಮದಲ್ಲಿದ್ದೀರಾ, ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕು. ಯಾವತ್ತು 52 ವರ್ಷ ಆದಮೇಲೆ ಒಬ್ಬ ಇಂಡಿಪೆಂಡೆಂಟು, ಫಸ್ಟು ಮಹಿಳಾ ಇಂಡಿಪೆಂಡೆಂಟು ನಾನೇ ಕರ್ನಾಟಕದಲ್ಲಿ. ಹಾಗಿದ್ದಾಗ ಅದು ಒಂದು ಇತಿಹಾಸ. ಅದು ಪ್ರತಿ ಬಾರಿ ಇಂಡಿಪೆಂಡೆಂಟ್ MLA ಅನ್ನೋದು ಮೇ ಬಿ ಟ್ರೈ ಮಾಡ್ಬೋದು ಹೊರತು ಪ್ರತಿ ಬಾರಿ ಇಂಡಿಪೆಂಡೆಂಟ್ ಆಗಿ ನಿಂತು ನಾನೇನೋ ಸಾಧಿಸ್ಬೋದು ಅನ್ನೋವಂಥ ಮೂರ್ಖತ್ವ ನನ್ನಲ್ಲಿಲ್ಲ. ಕಳೆದ ಬಾರಿ ಸ್ವಾಭಿಮಾನದ ಹೆಸರು ಚುನಾವಣೆ ಆಯಿತು, ಹೊರಗಿನವರು ಒಳಗಿನವರು, ನಿಖಿಲ್ ಕುಮಾರಸ್ವಾಮಿ ಹೊರಗಡೆಯವರು ಅಂತ. ಈಗ ಕುಮಾರಸ್ವಾಮಿ ಹೊರಗಿನವರು, ಸುಮಲತಾ ಅವರ ಸ್ವಾಭಿಮಾನ ಈ ಗೆಲ್ಲೋಗುತ್ತೆ ಅಂತ ಕೇಳ್ತಿದ್ದಾರೆ ಕಾಂಗ್ರೆಸ್. ನಾನು ಸೇರ್ತಾ ಇರೋದು BJP ಪಕ್ಷ. ನೀವು ನನ್ನ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನನ್ನನ್ನು ಕೇಳ್ಬೋದೇ ಹೊರತು ಈಗ ನಡೀತಾ ಇರೋ ಚುನಾವಣೆ ವಿಚಾರ ನಾನಿನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ನನ್ನ ಒಂದು ಪ್ರೆಸೆನ್ಸು ಅಥವಾ ನನ್ನ ಒಂದು ಅವಶ್ಯಕತೆ ಯಾವ ರೀತಿ ಇರುತ್ತೆ ಅನ್ನೋದು, ಅದನ್ನು ಖಂಡಿತ ನಿಮಗೆ ಆವಾಗ ಎಲ್ಲ ವಿವರವನ್ನು ಸಿಗುತ್ತೆ. ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬರ್ತೀರಾ? ಡಿ-ಬಾಸ್ ದರ್ಶನ್ ಕೂಡ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬರ್ತಾರ? ಯಾವಾಗ ಬರ್ತಾರೆ? ಈಗಾಗಲೇ ಈ ಕ್ವಶನ್ನ 3 ಬಾರಿ ನಾನು ಆನ್ಸರ್ ಮಾಡಿದ್ದೀನಿ. ಅಲ್ಲಲ್ಲ, ಡಿ-ಬಾಸ್ ವಿಚಾರ ಅವ್ರನ್ನೇ ನೀವು ಕೇಳಬೇಕು, ನಾನು ಹೇಳೋಕ್ಕಾಗೋದಿಲ್ಲ. ಅವರು ಯಾವ ರೀತಿ ನಾನು ನಿಂತರೆ ಖಂಡಿತ ನನ್ನ ಜೊತೆಯಲ್ಲಿ ಅವರು ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಈಗ ಬದಲಾದ ಸನ್ನಿವೇಶದಲ್ಲಿ ಅವರು ಏನು ನಿರ್ಧಾರ ತಗೊಳ್ತಾರೆ ಅದು ಅವರು ಬಿಟ್ಟಿದ್ದೆ ಹೊರತು. ಸಂಸದೆ ಸುಮಲತಾ ಅಂಬರೀಶ್ ಅವರು ತಮ್ಮ ನಿರ್ಧಾರವನ್ನ ಘೋಷಿಸಿದ್ದಾರೆ. ಆ ನಿರ್ಧಾರ ಘೋಷಣೆಯ ಬಳಿಕ ಮುಂದೇನೇ ನಿರ್ಧಾರಗಳಿದ್ರು ಅಥವಾ ಮುಂದ್ಯಾವುದೇ ತೀರ್ಮಾನಗಳಿದ್ರು ಅದು ಪಕ್ಷದ ನಾಯಕರ ಜೊತೆಗೆ ನಾನು ಚರ್ಚಿಸಿ ಆ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತೀನಿ. ನನ್ನ ಕಾರ್ಯಕರ್ತರಿಗೋಸ್ಕರ ತೆಗೆದುಕೊಂಡಂತಹ ತೀರ್ಮಾನ ಇದು ಅನ್ನುವಂಥ ಮಾತನ್ನ ಸಂಸದೆ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಜೊತೆಗೆ ಕುಮಾರಸ್ವಾಮಿಯವರ ಪರವಾಗಿ ಪ್ರಚಾರಕ್ಕೆ ಹೋಗ್ತೀರಾ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ನೇರವಾದಂತಹ ಉತ್ತರವನ್ನ ಅವ್ರು ನೀಡಿಲ್ಲ. ದರ್ಶನ್ ಅವರು ಪ್ರಚಾರಕ್ಕೆ ಬರ್ತಾರಾ ಅಂತಂದ್ರೆ ಆವತ್ತು ನಾನು ನಿಂತಿದ್ದೆ, ನನ್ನ ಪರವಾಗಿ ಬಂದಿದ್ರು, ಆ ಬಗ್ಗೆ ನೀವು ಅವರನ್ನೇ ಕೇಳಬೇಕು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.